ಇದೀಗ ಬಯಲಾಗಿರೋ ಅಂಥದೊಂದು ಸಂಗತಿ ಇಡೀ ಮನುಕುಲವನ್ನ ಚಕಿತಗೊಳಿಸುತ್ತಿರೋದಾದ್ರೂ ಹೇಗೆ? ಉತ್ತರ ಕನ್ನಡದ ಉಮಚಾಗಿಯಲ್ಲಿ ಪ್ರಾಧ್ಯಾಪಕರಾಗಿರುವ ರಾಜೇಶ್ ಶಾಸ್ತ್ರಿಯವರು ನೀಡಿದಂತಹ ಒಂದು ಚಕಿತಕಾರಿ ಮಾಹಿತಿಯನ್ನ ಆಧರಿಸಿ ನಾವು ಕೋಲಾರಕ್ಕೆ ಹೋದೆವು. ಕೋಲಾರ ಜಿಲ್ಲಾ ವರದಿಗಾರರಾದ ರಾಜೇಂದ್ರ ಸಿಂಹರವರ ನೆರವಿನಿಂದ ಒಂದು ತಂಡವನ್ನ ರಚಿಸಿದೆವು. ಒಂದು ಕಾಡಿಗೆ ಹೋದೆವು. ಕಾಡಿನೊಳಗೆ ಹೆಜ್ಜೆ ಹಾಕಿದ ನಾವು ಹೇಗೆಲ್ಲ ಅಪಾಯವೂ ಸಂಭವಿಸಬಹುದೆಂಬುದನ್ನ ಚರ್ಚೆ ಮಾಡಿದೆವು. ಅಂತಹ ಸಮಯಕ್ಕೆ ಪ್ರಾಣಕ್ಕೆ ಅಪಾಯವಾಗಬಹುದೆಂಬ ಸಂಗತಿಗಳು ಪ್ರಸ್ತಾಪವಾದ ಕಾರಣ ನಮ್ಮನ್ನ ಭಯ ಆವರಿಸಿತು. ಏನಾದರೂ ಆಗಲಿ ಅದರ ನಿಖರತೆಯನ್ನ ಪರೀಕ್ಷೆ ಮಾಡಲೇಬೇಕೆಂಬ ನಿಟ್ಟಿನಲ್ಲಿ ನಾವು ಹಾಗೂ ರಾಜೇಂದ್ರ ಸಿಂಹರವರು ಕಾಡಿನೊಳಗೆ ಮತ್ತಷ್ಟು ಹೆಜ್ಜೆಗಳನ್ನು ಹಾಕಿದೆವು. ಒಂದು ಮರದ ಹಿಂಭಾಗದಲ್ಲಿ ನಿಂತು ಕೂಗಲು ಆರಂಭಿಸಿದೆವು. ಒಂದು ಮರದ ಹಿಂದೆ ನಿಂತು ಕೂಗಲು ಆರಂಭಿಸಿದ ನಮಗೆ ಪ್ರಾಣಾಂತಿಕ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚಲು ಆರಂಭಿಸಿತು. ಅಂತಹ ಭಯದ ನಡುವೆ ಆ ಚಕಿತ ನಮ್ಮ ಕಡೆ ಅಪ್ಪಳಿಸಿಯೇ ಬಿಟ್ಟಿತು. ನಮ್ಮ ಕಡೆ ಅಪ್ಪಳಿಸಿದ ನಮ್ಮಲ್ಲಿ ಭಯವನ್ನು ಉಂಟು ಮಾಡಿದ ಆ ಚಕಿತವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ನಾವು ಕೂಗಾಡುತ್ತಾ ಶಬ್ದವನ್ನ ಉಂಟು ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಬಿದ್ದ ನಮ್ಮ ಮುಂದಿದ್ದ ಮರಕ್ಕೆ ಬಂದು ತಗುಲಿದ ಒಂದು ಬಾಣ. ಬಾಣ ಅಕಸ್ಮಾತ್ ದೇಹವನ್ನ ಹೊಕ್ಕರೆ ಪ್ರಾಣಾಂತಿಕ ಸಮಸ್ಯೆ ಎದುರಾಗುವುದು ಕಡಾಖಂಡಿತ. ಕೇವಲ ಶಬ್ದವನ್ನ ಆಲಿಸಿ ಶಬ್ದ ಬಂದ ಕಡೆಗೆ ನಿಖರವಾಗಿ ಬಾಣವನ್ನ ಬಿಡುವ ಶಬ್ದವೇದಿ ಕಲೆಯನ್ನ ಬಲ್ಲವರು ಇಂದಿಗೂ ಇದ್ದಾರ ಅಥವಾ ಅವೆಲ್ಲ ಕಟ್ಟು ಕಥೆಗಳ ಎಂಬ ಪ್ರಶ್ನೆಗಳು ಆರಂಭದಲ್ಲೇ ನಮ್ಮನ್ನು ಸಹ ಕಾಡಲು ಆರಂಭಿಸಿದವು. ಆದರೆ ಈ ಕಾಡಿಗೆ ಬಂದ ನಂತರ ನಮಗೆ ಅದರ ನಿಖರತೆ ಅರ್ಥವಾಯಿತು. ಅಂತಹ ಯುದ್ಧ ಕಲೆಯನ್ನ ಬಲ್ಲವರು ಇಂದಿಗೂ ಇದ್ದಾರೆಂಬುದು ಸಾಬೀತಾಯಿತು. ಅಂತಹ ವಿಸ್ಮಯಕಾರಿ ಧನುರ್ ಕಲೆಯನ್ನ ಬಲ್ಲಂತಹ ವ್ಯಕ್ತಿಯನ್ನ ಹುಡುಕಿ ಬರುವುದಕ್ಕೂ ಮುಂಚೆ ಆ ವ್ಯಕ್ತಿಯ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದೆವು. ಆ ಮಾಹಿತಿಗಳೇ ಆ ವ್ಯಕ್ತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಶಬ್ದ ಬರುವ ಕಡೆಗೆ ಗುರಿಯನ್ನ ಇರಿಸಿ ನಿಖರವಾಗಿ ಬಾಣವನ್ನ ಬಿಡುತ್ತಾರೆಂಬುದು. ಅದು ಮಹಾಭಾರತದಲ್ಲಿ ಏಕಲವ್ಯನನ್ನ ನೆನಪಿಸುತ್ತೆ ಎಂಬುದು. ನಾವು ಹುಡುಕಿ ಬಂದಿರುವ ಆ ವ್ಯಕ್ತಿಯು ರೂಢಿಸಿಕೊಂಡಿರುವ ಧನುರ್ಕಲೆ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನನ ಬಿಲ್ಲು ವಿದ್ಯೆಯನ್ನ ಜ್ಞಾಪಿಸುತ್ತವಂತೆ. ನಾವು ಹುಡುಕಿ ಬಂದಿರುವ ಆ ವ್ಯಕ್ತಿ ಅರ್ಜುನನಂತೆ ಕೇವಲ ಬಿಂಬವನ್ನ ನೋಡಿ ಮೀನನ್ನು ಬಾಣದಿಂದ ಹೊಡೆಯುತ್ತಾರಂತೆ. ಹೆಬ್ಬೆರಳನ್ನ ಕತ್ತರಿಸಿಕೊಳ್ಳುವ ಮೂಲಕ ಗುರು ಇಚ್ಛೆಯನ್ನ ಗುರುಭಕ್ತಿಯನ್ನ ಮೆರೆದ ಏಕಲವ್ಯ ತದನಂತರವೂ ಬಿಲ್ಲು ವಿದ್ಯೆಯನ್ನ ಬಿಡಲಿಲ್ಲವಂತೆ.
ಆತ ಕೈಗಳನ್ನ ಬಳಸದೆ ತನ್ನೆರಡು ಕಾಲುಗಳನ್ನ ಬಳಸಿ ಬಾಣವನ್ನ ಬಿಡುತ್ತಿದ್ದನಂತೆ. ಅದೇ ರೀತಿ ನಾವು ಹುಡುಕಿ ಬಂದಿರುವ ವ್ಯಕ್ತಿ ಕೈಗಳನ್ನ ಬಳಸದೆ ಕೇವಲ ಕಾಲುಗಳಿಂದ ಬಾಣವನ್ನ ಪ್ರಯೋಗಿಸುತ್ತಾರಂತೆ. ನಿಖರವಾಗಿ ಗುರಿಯನ್ನ ಭೇದಿಸುತ್ತಾರಂತೆ. ಕೇವಲ ಶಬ್ದವೇದಿ ಬಾಣ ಪ್ರಯೋಗವಲ್ಲದೆ, ಕೇವಲ ಮತ್ಸ್ಯಭೇದ ಬಾಣ ಪ್ರಯೋಗವಲ್ಲದೆ, ಧನುರ್ವಿದ್ಯೆಯ ನಾನಾ ವಿಸ್ಮಯಕಾರಿ ಕಲೆಗಳನ್ನ ಕರಗತ ಮಾಡಿಕೊಂಡಿರುವ ಆ ವ್ಯಕ್ತಿ ನೋಡುಗರನ್ನ ಚಕಿತಗೊಳಿಸುತ್ತಾರಂತೆ. ಅಸಲಿಗೆ ಆ ವ್ಯಕ್ತಿ ಇರೋದಾದ್ರೂ ಹೇಗೆ, ಅವರು ಕರಗತ ಮಾಡಿಕೊಂಡಿರೋ ವಿದ್ಯೆಯಾದ್ರೂ ಎಂತಹದ್ದು ಎಂಬುವ ಪ್ರಶ್ನೆಗಳನ್ನ ಹಿಡಿದು ನಾವು ಕಾಡಿನಲ್ಲಿ ಹೆಜ್ಜೆ ಹಾಕಿದೆವು. ಅಸಲಿಗೆ ಆ ವ್ಯಕ್ತಿ ಆದ್ರೂ ಯಾರು, ಅವರಲ್ಲಿನ ವಿಸ್ಮಯತೆ ಆದ್ರೂ ಏನು, ಪ್ರತ್ಯಕ್ಷವಾಗಿ ನೋಡೇ ಬಿಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಒಂದು ಮಾಹಿತಿಯನ್ನ ಆಧರಿಸಿ ಕಾಡಿನಲ್ಲಿ ಹೆಜ್ಜೆ ಹಾಕಿದ ನಾವು ಆ ವ್ಯಕ್ತಿಯನ್ನ ಕಾಡುವಲ್ಲಿ ಸಫಲರಾದೆವು. ಒಂದು ಹುತ್ತದ ಮುಂದೆ ಕುಳಿತು ಧ್ಯಾನದಲ್ಲಿ ನಿರತರಾಗಿರುವ ಈ ವ್ಯಕ್ತಿಯ ಹೆಸರು ಸುಬ್ಬಾರಾವ್. ಧ್ಯಾನದಲ್ಲಿ ನಿರತರಾಗಿದ್ದ ಸುಬ್ಬಾರಾವ್ ರವರಿಗಾಗಿ ನಾವು ಕೊಂಚ ಸಮಯ ಕಾದು ನಿಂತೆವು. ಧ್ಯಾನದಿಂದ ಆಚೆ ಬಂದ ಸುಬ್ಬಾರಾವ್ ರವರನ್ನ ಭೇಟಿ ಮಾಡಿದೆವು. ಪುರಾಣಗಳಲ್ಲಿ ತಿಳಿಸಲ್ಪಟ್ಟಿರುವ ಶಬ್ದವೇದಿಯಂತಹ ಬಿಲ್ಲು ಕಲೆ ನಿಮಗೆ ಗೊತ್ತಾ? ಮತ್ಸ್ಯಭೇದ ಕಲೆಯೋ ನಿಮಗೆ ಗೊತ್ತಾ? ಅದು ಸಾಧ್ಯವಾ ಎಂಬ ನಾನಾ ಪ್ರಶ್ನೆಗಳನ್ನ ನಾವು ಸುಬ್ಬಾರಾವ್ರವರನ್ನ ಕೇಳಲು ನಿಂತೆವು. ಅಂತಹ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸುಬ್ಬಾರಾವ್ರವರಿಂದ ಬಂದಂತಹ ಉತ್ತರ, ಮನುಷ್ಯ ಮನಸ್ಸು ಮಾಡಿದ್ರೆ ಏನನ್ನಾದರೂ ಸಾಧಿಸಬಹುದೆಂಬುದು. ಅಂತಹ ಎಲ್ಲಾ ಬಿಲ್ಲು ಕಲೆಗಳನ್ನ ನಾನು ನಿಮಗೆ ತೋರಿಸುತ್ತೇನೆ, ನೀವು ನನ್ನ ಜೊತೆ ಬನ್ನಿರೆಂದು ಹೇಳಿದ ಸುಬ್ಬಾರಾವ್ರವರು ನಮ್ಮನ್ನು ಒಂದು ಕಡೆ ಕರೆದುಕೊಂಡು ಹೋದರು.
ಒಂದು ಮರದ ಕೆಳಗೆ ಸಮರ ಕಲೆಯಾದ ಬಿಲ್ಲು ವಿದ್ಯೆಯ ಪ್ರಯೋಗ ಆರಂಭವಾಯಿತು. ನಮ್ಮ ಕೈಗೆ ಒಂದು ಸಣ್ಣದಾದ ಕೋಲನ್ನು ಕೊಟ್ಟು ನಿಲ್ಲಲು ಹೇಳಿದ್ರು. ಕಡ್ಡಿಯನ್ನು ಅಲುಗಾಡಿಸಬೇಡರೆಂದು ಹೇಳಿದ್ರು. ಇನ್ನೆಲ್ಲಿ ಬಾಣವು ನಮ್ಮ ದೇಹಕ್ಕೆ ಬಂದು ತಗಲುತ್ತೋ ಎಂಬ ಭಯದೊಂದಿಗೆಯೇ ನಾವು ಕೋಲನ್ನು ಹಿಡಿದು ನಿಂತೆವು. ಸುಬ್ಬಾರಾವ್ ನಾನಾ ರೀತಿಯ ಬಾಣಗಳನ್ನ ಹೊರತೆಗೆದರು. ಒಂದು ಬಾಣವನ್ನ ಎತ್ತಿಕೊಂಡು ಬಿಲ್ಲಿಗೆ ಇಟ್ಟು ನಾವು ಹಿಡಿದು ನಿಂತ ಕೋಲಿಗೆ ಗುರಿಯನ್ನು ಇಟ್ಟರು. ಸ್ಥಿರವಾಗಿ ಹಿಡಿದ ಕೋಲನ್ನ ಬಾಣದಿಂದ ಹೊಡೆದ ನಂತರ ಕೋಲನ್ನ ಅಲುಗಾಡಿಸುತ್ತೀರಿ, ನಾನು ಹೊಡೆಯುತ್ತೇನೆಂದರು. ಚಾಲನೆಯಲ್ಲಿದ್ದ ಕೋಲಿಗೆ ಗುರಿಯಿಟ್ಟು ಹೊಡೆದ ನಂತರ ಸುಬ್ಬಾರಾವ್ರವರು ಒಂದು ಸ್ಟ್ಯಾಂಡ್ಗೆ ಕೋಲನ್ನ ನೇತು ಹಾಕಿದ್ರು. ಏಕಲವ್ಯ ಬೆರಳನ್ನ ಕಳೆದುಕೊಂಡ ನಂತರ ಕಾಲುಗಳಿಂದ ಬಿಲ್ಲು ವಿದ್ಯೆಯನ್ನ ಪ್ರಯೋಗಿಸುತ್ತಿದ್ದನೆಂಬ ಉಲ್ಲೇಖನವಿದೆ. ಕೈಗಳ ಸಹಾಯವಿಲ್ಲದೆ ಬರಿಗಾಲುಗಳಿಂದ ಬಿಲ್ಲು ವಿದ್ಯೆಯನ್ನ ಪ್ರಯೋಗಿಸುವುದನ್ನ ಇವರು ಸಹ ಕರಗತ ಮಾಡಿಕೊಂಡಿದ್ದಾರೆ. ಕೈಗಳನ್ನ ಬಳಸದೆ ಬರಿಗಾಲುಗಳಿಂದ ಬಿಲ್ಲು ವಿದ್ಯೆಯನ್ನ ಪ್ರಯೋಗಿಸುವ ಸುಬ್ಬಾರಾವ್ ಆನಂತರ ಚಕ್ರಾಸನದ ಮೂಲಕ, ಅಂದರೆ ಹಿಂಬದಿಗೆ ಬಗ್ಗೆ ಬಿಲ್ಲು ವಿದ್ಯೆಯನ್ನ ಪ್ರದರ್ಶಿಸಿದ್ರು. ಚಕ್ರಾಸನವಾದ ನಂತರ ಸರ್ವಾಂಗಾಸನದ ಮೂಲಕ ಬಾಣವನ್ನ ಪ್ರಯೋಗಿಸಲು ಸುಬ್ಬಾರಾವ್ ಮುಂದಾದರು. ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಶಬ್ದ ಹೊರಹೊಮ್ಮುವ ಕಡೆ ಬಾಣವನ್ನ ಚಲಾಯಿಸುತ್ತೇನೆ, ಅದಕ್ಕೆ ಶಬ್ದವೇದಿ ಎಂದು ಕರೆಯುತ್ತಾರೆಂದು ಹೇಳಿದ ಸುಬ್ಬಾರಾವ್ರ ಕಣ್ಣಿಗೆ ನಾವು ಬಟ್ಟೆಯನ್ನ ಕಟ್ಟಿದೆವು. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡ ಸುಬ್ಬಾರಾವ್ ಶಬ್ದವೇದಿ ಬಾಣ ಕಲೆಯಿಂದ ಗುರಿಯನ್ನ ಭೇದಿಸಿದ್ದಾದ್ರೂ ಹೇಗೆ? ಅರಣ್ಯದಲ್ಲಿ ನಮಗೆದುರಾದ ಆತಂಕವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಶಬ್ದವೇದಿ ಕಲೆಯ ಮೂಲಕ ಸುಬ್ಬಾರಾವ್ ಗುರಿಯನ್ನ ಭೇದಿಸಿದ ನಂತರ ನಮಗೊಂದು ಅನುಮಾನ ಕಾಡಿತು. ಆ ಅನುಮಾನವೇ ಕಣ್ಣಿಗೆ ಕಟ್ಟಿಕೊಂಡ ಬಟ್ಟೆಯ ಕೆಳಭಾಗದಿಂದ ಏನಾದರೂ ಕಾಣಿಸುತ್ತಾ ಎಂಬುದು. ನಾವದರ ಪರೀಕ್ಷೆಗೆ ನಿಂತೆವು. ನಾವು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಾನಾ ರೀತಿಯಲ್ಲಿ ಪರೀಕ್ಷೆ ನಡೆಸಿದೆವು.
ಆದರೆ ಕಣ್ಣಿಗೆ ಕಟ್ಟಿದ ಬಟ್ಟೆಯ ಕೆಳಭಾಗದಿಂದ ಏನೂ ಕಾಣಲಿಲ್ಲ. ನಾವು ಮತ್ತೆ ಬಟ್ಟೆಯನ್ನ ಸುಬ್ಬಾರಾವ್ರವರಿಗೆ ಕಟ್ಟಿದೆವು. ಮತ್ತೊಂದು ಬಾರಿ ಶಬ್ದವೇದಿಯನ್ನ ಪ್ರಯೋಗಿಸಲು ಹೇಳಿದೆವು. ಸುಬ್ಬಾರಾವ್ ಕರಗತ ಮಾಡಿಕೊಂಡಿರೋ ಈ ಶಬ್ದವೇದಿ ವಿದ್ಯೆ ಏಕಲವ್ಯನನ್ನ ನೆನಪಿಸುತ್ತೆ. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಶಬ್ದವೇದಿ ಬಿಲ್ಲು ಕಲೆಯಿಂದ ಗುರಿಯನ್ನ ಭೇದಿಸುವಂತಹ ವ್ಯಕ್ತಿಗಳ ಬಗ್ಗೆ ನಾವೆಲ್ಲೂ ಕೇಳಿಲ್ಲ. ಇದ್ದರೂ ಇರಬಹುದು. ಆದರೆ ಸುಬ್ಬರಾವ್ ಕರಗತ ಮಾಡಿಕೊಂಡಿರುವ ಇಂತಹ ಬಿಲ್ಲು ವಿದ್ಯೆ ನೋಡುಗರನ್ನ ಚಕಿತಗೊಳಿಸುತ್ತೆ. ವಾಲಿಯನ್ನು ವಧಿಸಿ ಸುಗ್ರೀವರನ್ನ ರಾಜರನ್ನಾಗಿಸುವುದಕ್ಕೂ ಮುಂಚೆ ಶ್ರೀರಾಮರು ಒಂದು ಬಿಲ್ಲು ವಿದ್ಯೆಯನ್ನು ಪ್ರಯೋಗಿಸಿದ್ರು. ಆ ವಿದ್ಯೆಯೇ ಸಪ್ತತಾಳ ಭೇದನಂ. 7 ತಾಳೆ ಮರಗಳನ್ನ ಒಂದೇ ಬಿಲ್ಲಿನಿಂದ ಒಂದೇ ಹೊಡೆತದಿಂದ ಹೊಡೆದುರುಳಿಸುವುದು. ಅಂತಹ ಸಪ್ತತಾಳ ಭೇದನಂ ವಿದ್ಯೆಯನ್ನ ತಾನು ಪ್ರಯೋಗಿಸುತ್ತೇನೆಂದು ಹೇಳಿದ ಸುಬ್ಬಾರಾವ್ರವರು ಸ್ವಲ್ಪ ಮರಳನ್ನ ತರಿಸಿದ್ರು. ಅದರ ಮೇಲೆ 7 ಕಡ್ಡಿಗಳನ್ನ ಎಸ್ ಆಕಾರದಲ್ಲಿ ನೆಟ್ಟರು. ಎಸ್ ಆಕಾರದಲ್ಲಿ ಜೋಡಿಸಲಾಗಿದ್ದ 7 ಕಡ್ಡಿಗಳನ್ನ ಸುಬ್ಬಾರಾವ್ ಗುರಿ ಇಟ್ಟು ಒಂದೇ ಬಾರಿಗೆ ಹೊಡೆದುರುಳಿಸಿದರು. ಏಳು ಕಡ್ಡಿಗಳನ್ನ ಒಂದೇ ಬಾಣದೇಟಿನಿಂದ ಹೊಡೆದುರುಳಿಸಿದ ನಂತರ ಸುಬ್ಬಾರಾವ್ ಮತ್ತೊಂದು ವಿಸ್ಮಯಕಾರಿ ಬಿಲ್ಲು ವಿದ್ಯೆಯನ್ನ ಪ್ರಯೋಗಿಸಿದ್ರು. ಆ ವಿದ್ಯೆಯೇ ಚಕ್ರಾಕಾರಂ ಚರಲಕ್ಷ್ಯ ಭೇದನಂ. ತಿರುಗುತ್ತಿರುವ 4 ಬಾಲುಗಳಲ್ಲಿ ಯಾವುದಾದರೊಂದನ್ನು ಸೂಚಿಸಿ ನಾನು ಗುರಿಯಿಟ್ಟು ಹೊಡೆಯುತ್ತೇನೆಂದರು. ನಾವು ಕೆಂಪು ಬಾಲನ್ನು ಹೊಡೆಯಲು ಹೇಳಿದೆವು. ಅರ್ಜುನನು ನೀರಿನಲ್ಲಿ ಮೀನಿನ ಬಿಂಬವನ್ನ ನೋಡಿ ಮೇಲೆ ಕಟ್ಟಲಾದ ಮೀನಿನ ಕಣ್ಣನ್ನು ಹೊಡೆಯುವುದು. ಆ ಮತ್ಸ್ಯಭೇದ ವಿದ್ಯೆಯ ಪ್ರಯೋಗಕ್ಕೆ ಸುಬ್ಬರಾವ್ ಮುಂದಾದರು. ಒಂದು ಮರದ ಮೀನನ್ನ ಸ್ಟ್ಯಾಂಡ್ಗೆ ಕಟ್ಟಿದ್ರು. ಒಂದು ಕನ್ನಡಿಯಲ್ಲಿ ಅದರ ಪ್ರತಿಬಿಂಬವನ್ನ ನೋಡುತ್ತಾ ಗುರಿಯನ್ನ ಇಟ್ಟರು. ಕನ್ನಡಿಯಲ್ಲಿ ಮರದ ಮೀನಿನ ಬಿಂಬವನ್ನ ನೋಡುತ್ತಾ ಮೀನನ್ನು ತೂಗು ಹಾಕಿದ್ದ. ಬರಿಗಣ್ಣಿಗೂ ಸಹ ಸರಿಯಾಗಿ ಕಾಣದಂತಹ ನೂಲಿನ ದಾರಕ್ಕೆ ಗುರಿಯಿಟ್ಟರು. ಬಾಣದ ಮೂಲಕ ನೂಲನ್ನ ಭೇದಿಸಿ ಮೀನನ್ನ ಕೆಳಗುರುಳುವಂತೆ ಮಾಡಿದ್ರು.
ಅಸಲಿಗೆ ಸುಬ್ಬಾರಾವ್ರವರು ಧನುರ್ವಿದ್ಯೆಯಲ್ಲಿ ಇಷ್ಟೊಂದು ಪರಿಣಿತಿ ಪಡೆದಿದ್ದಾದ್ರೂ ಹೇಗೆ, ಬಿಲ್ಲು ವಿದ್ಯೆಯನ್ನ ಕಲಿತಿದ್ದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಇವರ ತಂದೆಯವರಾದ ಲಿಂಗಂ ಗುಂಟ್ಲ ವೆಂಕಟೇಶ್ವರ ರಾವ್. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ನರಸರಾವುಪೇಟೆಯ ಲಿಂಗಂ ಗುಂಟ್ಲ ವೆಂಕಟೇಶ್ವರ ರಾವ್ರವರು ತಮ್ಮ 13ನೇ ವಯಸ್ಸಿಗೆ ಯಾರಿಗೂ ಹೇಳದೆ ಮನೆಯನ್ನು ಬಿಟ್ಟರು. 3 ವರ್ಷಗಳ ನಂತರ ಮನೆಯನ್ನು ಸೇರಿದ ವೆಂಕಟೇಶ್ವರರಾವ್ ಬಿಲ್ಲು ವಿದ್ಯೆಯನ್ನ ಪ್ರದರ್ಶಿಸಲು ನಿಂತರು. ಕಲಿಯುಗದ ದ್ರೋಣಾಚಾರ್ಯ ಎಂಬ ಬಿರುದನ್ನು ಸಹ ಪಡೆದರು. ತಂದೆಯ ಮೂಲಕ ಸುಬ್ಬಾರಾವ್ರವರು ಬಿಲ್ಲು ವಿದ್ಯೆಯನ್ನ ಕಲಿತರು. నేను ఆయన యొక్క ఆకాంక్ష అనుసరించి నేను నా శక్తి వంచన లేకుండా ఈ ప్రదర్శనలు చేస్తూ భావితరాల వాళ్ళకి ఈ యొక్క శబ్దభేది మత్స్యంత్ర భేదనము ఇవన్నీ కూడా కళ్ళలు కాదు యథార్థాలేను అని రుజువు చేయడానికి నాకు ఈ మహత్తరమైనటువంటి అవకాశం లభించింది. ఇంతేకాకుండా ఇంకా కొన్ని కొత్త ఐటమ్స్ కూడా ప్లాన్ చేస్తున్నాను. బాణం పెట్టి కొడితే జెండా పైకి ఎగిరే ఒక ఐటమ్ ఒకటి, తర్వాత ఒక ఎదురుగా ఒక పెద్దవారిని కూర్చోబెట్టి ఒక పూలదండ పోయి వాళ్ళ మెడలో వేసే విధంగా ఒకటి, ఇలాంటి ఐటమ్స్ కూడా నేను కొన్ని కొత్తగా ప్లాన్ చేసి ಪ್ರಾಕ್ಟೀಸ್ చేస్తున్నాను. ಪ್ರಾಚೀನ ವಿದ್ಯೆಗಳು ನಶಿಸಬಾರದು, ಯಾರಾದರೂ ನನ್ನ ಬಳಿ ಬಂದರೆ ಹೇಳಿಕೊಡುತ್ತೇನೆಂದು ಹೇಳುವ ಸುಬ್ಬರಾವ್ರವರು ಬಿಲ್ಲು ವಿದ್ಯೆಯನ್ನ ಪ್ರದರ್ಶಿಸಿ ಜೀವನ ಸಾಗಿಸುತ್ತಿದ್ದಾರೆ. ಇಲ್ಲಿಗಾಗಲೇ ಹಲವಾರು ಸಮ್ಮಾನಗಳನ್ನ ಪಡೆದುಕೊಂಡಿದ್ದಾರೆ. ಗುಂಟೂರು ಜಿಲ್ಲೆಯ ನರಸರಾವುಪೇಟೆಯ ಮಂಡಲದಲ್ಲಿ ಅರುವಪಳ್ಳಿ ಎಂಬ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಮಂದಿರದ ಅರ್ಚಕರಾಗಿರೋ ಸುಬ್ಬಾರಾವ್ ಇದೀಗ ಬಿಲ್ಲು ವಿದ್ಯೆಯ ವಿಸ್ಮಯಕಾರಿ ಕಲೆಗಳನ್ನ ತಮ್ಮ 2 ಹೆಣ್ಣು ಮಕ್ಕಳಿಗೆ ಹೇಳಿಕೊಡುತ್ತಿದ್ದಾರೆ. ನಮ್ಮ ಮನವಿಗೆ ಓಗೊಟ್ಟು ಗುಂಟೂರಿಂದ ಕೋಲಾರಕ್ಕೆ ಬಂದ ಸುಬ್ಬಾರಾವ್ರವರನ್ನ ಈ ಕಾಡಿನಲ್ಲಿ ಕರೆದುಕೊಂಡು ಬಂದು ಶೂಟಿಂಗ್ ಮಾಡಿದೆವು. ನಾವು ಯಾವುದಾದರೊಂದು ಮರದ ಹಿಂದೆ ನಿಂತು ಕೂಗುತ್ತೇವೆ, ನೀವು ನಮ್ಮ ಮೇಲೆ ಶಬ್ದವೇದಿಯ ಪ್ರಯೋಗವನ್ನ ಮಾಡಿರೆಂದು ಹೇಳಿದ ನಾವು ಒಂದು ಮರದ ಹಿಂದೆ ನಿಂತೆವು. ಬಾಣ ನಮ್ಮ ಕಡೆ ಬರುತ್ತಿದ್ದಂತೆ ಆತಂಕದೊಂದಿಗೆ ಓಡಲು ಆರಂಭಿಸಿದೆವು.